ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಟೆಪ್ ವಿತ್ ಲೇಯರ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ ಇದೆ ಫಸ್ಟ್ ನೋಡ್ತಾ ಇದ್ದೀರಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮದು ವೀಡಿಯೋಸ್ಗಳು ಬ್ಯೂಟಿಷಿಯನ್ ಆ್ಯಂಡ್ ಮೇಕಪ್ ಹೇರ್ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಫಸ್ಟ್ ಅವ್ರಿಗೆ ಶಾಂಪೂ ಎಲ್ಲ ಹಾಕಿ ನೀಟಾಗಿ ಹೇರ್ ವಾಶ್ನ ಮಾಡ್ಕೊಂಡಿದ್ದೀನಿ. ಅದರ ನೆಕ್ಸ್ಟ್ ಬಂದು ನಾನಿಲ್ಲಿ ಕ್ಲೈಂಟ್ನ ಕೇಳಿಕೊಂಡು ಹೇರ್ ಲೆಂತ್ ಎಷ್ಟಿರಬೇಕು ಅಂತ ಕೇಳಿಕೊಂಡು ನಾನಿಲ್ಲಿ ಸ್ಟ್ರೈಟ್ ಕಟ್ನ ಮಾಡ್ಕೊತಿದ್ದೀನಿ. ಸ್ಟ್ರೈಟ್ ಕಟ್ ಮಾಡುವಾಗ ನಾವು ಎಲ್ಲಿ ತೆಳು ಇರುತ್ತಲ್ವ ಕೂದಲು, ತುಂಬ ಸಣ್ಣ ಥರ ಇರುತ್ತಲ್ಲ ಕೆಳಗಡೆ ಬರ್ತಾ ಕೂದಲು, ಆ ಕೂದಲನ್ನ ಕಟ್ ಮಾಡ್ಕೊಬೇಕು. ಸೊ ನಾನು ಮೊದಲಿಗೆ ಸ್ಟ್ರೈಟ್ ಕಟ್ನ ಮಾಡಿಕೊಂಡು ನಂತರ ಒಂದು ವಿ ಕಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಮಾಡ್ತಿರೋದು ಲೇಯರ್, ಫಸ್ಟಿಗೆ ಬೇಸ್ ಬಂದು ಲೇಯರ್ ಕೊಡಬೇಕು. ಸೊ ಹಾಗಾಗಿ ಅವ್ರ ಶೋಲ್ಡರಿಂದ ಸ್ವಲ್ಪ ಮುಂದೆ ತೊಗೊಂಬಂದು ನಾನು ಕ್ರಾಸ್ ಕಟ್ ಮಾಡ್ತಿದ್ದೀನಿ. ಇಲ್ಲಿ ಯಾವುದೇ ಥರ ಸ್ಟ್ರೈಟ್ ಕಟ್ ಮಾಡ್ತಿಲ್ಲ, ಕ್ರಾಸಾಗಿ ಮಾಡ್ತಿದ್ದೀನಿ. ಕಟ್ಟಿಂಗ್ ಒಂದೊಂದು ಆ್ಯಂಗಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಾನು ಯು ಕಟ್ ಮಾಡ್ತೀನಿ ಅಂದರೆ ಸ್ಟ್ರೈಟ್ ಇಟ್ಕೊತೀನಿ. ಇಲ್ಲ ಯು ಬೇಸಾಗಿ ಕೊಡೋದ್ರಿಂದ ಕ್ರಾಸಾಗಿ ಇಟ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಒಂದು ಸಲ ಕಟ್ ಮಾಡಿದ್ಮೇಲೆ ಅಗೇನ್ ಮತ್ತೊಂದು ಸಲ ಬಾಚಿಕೊಂಡು ನೀವು ಇನ್ನೊಂದು ಸಲ ನೀಟಾಗಿ ಎಲ್ಲ ಕೂದಲು ತೊಗೊಂಡು ಅಗೇನ್ ಒಂದು ಸಲ ಕಟ್ ಮಾಡಿದ್ರೆ ಫಿನಿಶಿಂಗ್ ಲೈನ್ ನಿಮಗೆ ತಾನಾಗೇ ಬರುತ್ತೆ. ಸೊ ಒಂದು ಸೈಡ್ ಮತ್ತೆ ಈ ಕಡೆ 2 ಪಾರ್ಟಿಷನ್ ಮಾಡಿದ್ವಲ್ಲ, ಮತ್ತು ಈಗ ಲೆಫ್ಟ್ ಸೈಡ್ನು ಸೇಮ್ ಪ್ರೋಸೆಸ್. ಅದರಲ್ಲಿ ನಿಮಗೆ ಗೈಡ್ಲೈನ್ ಕೂಡ ಇರುತ್ತೆ. ನಾನು ಇಲ್ಲಿ ತೋರಿಸ್ತೀನಿ ಗೈಡ್ಲೈನ್ ಎಲ್ಲಿ ಬರುತ್ತೆ ಅಂತ. ಎರಡು ಸೈಡ್ ನೀವು ಪಾರ್ಟಿಷನ್ ಮಾಡ್ಕೊಂಡಾಗ ನೀವು ಸ್ಟ್ರೈಟ್ ಕಟ್ ಮಾಡಿರ್ತೀರಲ್ವ, ಅದೇ ನಿಮಗೆ ಗೈಡ್ಲೈನ್ ಆಗಿ ಬರುತ್ತೆ. ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಉದ್ದ ಇರೋ ಕೂದಲು ಬಿಟ್ಟು ಚಿಕ್ಕದಿದೆಯಲ್ಲ, ಅದು ನನ್ನ ಗೈಡ್ಲೈನು. ಸೊ ಹಾಗಾಗಿ ನಾನು ಈ ಕಡೆನೂ ಅಷ್ಟೇ ಶೋಲ್ಡರ್ ತೊಗೊಂಬಂದು ಕ್ರಾಸ್ ಕಟ್ ಮಾಡ್ತಿದ್ದೀನಿ. ಸ್ಟ್ರೈಟ್ ಕಟ್ ಇಲ್ಲ, ಕ್ರಾಸ್ ಅಂದರೆ ಸ್ವಲ್ಪ ಮೇಲೆ ಹೋಗೋ ಥರ ಕೈನ ಹಿಡ್ಕೊಂಡು ನಾನು ಕಟಿಂಗ್ನ ಮಾಡ್ಕೊತೀನಿ. ಎಡ್ಜಸ್ ಬಂದು ತುಂಬ ಶಾರ್ಪಾಗಿ ಬಂದರೆ ನಮಗೆ ಫಿನಿಶಿಂಗ್ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಮತ್ತೊಂದು ಸಲ 2 ಸಲ ಬಾಚಿಕೊಂಡು ಕಟಿಂಗ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ಕಾಣುತ್ತೆ. ಇವಾಗ ನಮಗೊಂದು ಬೇಸ್ ಕ್ರಿಯೇಟ್ ಆಗಿದೆ. ಅವ್ರನ್ನ ಕೇಳಿದೆ ನಾನು, ಇದಕ್ಕೂ ಮೇಲೆ ಕೊಡಬೇಕಾ ಇನ್ನೂ ಸ್ವಲ್ಪ ಲೇಯರ್ಸ್ ಅಂತ ಹೇಳಿದ್ರೆ, ಇಲ್ಲ ನಂಗೆ ಬೇಡ ಸಾಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನೇ ಹಿಂದೆಗಡೆ ಇಟ್ಕೊಂಡು ಮತ್ತೆ ಇನ್ನೂ ಶಾರ್ಪ್ ಲೈನ್ನ ಕ್ರಿಯೇಟ್ ಮಾಡೋಕ್ಕೆ ತುಂಬ ಚಿಕ್ಕದಿರುತ್ತಲ್ವ, ಆ ಹೇರ್ನೆಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ ಫಸ್ಟಿಗೆ. ಅದು ಫಿನಿಶಿಂಗ್ ಇತ್ತಂದರೆ ನಮಗೆ ಲೇಯರ್ಸ್ ನೀಟಾಗಿ ಕಾಣಲ್ಲ. ಹಾಗಾಗಿ ಹಿಂದೆಗಡೆ ಬಿಟ್ಟಿದ ತಕ್ಷಣ ಅಗೇನ್ ಒಂದ್ಸಲ ಫಿನಿಶಿಂಗ್ ಕೊಡ್ತೀನಿ. ಇವ್ರದ್ದು ಸ್ವಲ್ಪ ಹೇರ್ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ನಾನು ಸಿ ಸೆಕ್ಷನ್ನ ತೊಗೊಂಡು ಅದನ್ನು ಮೇಲೆ ಹಾಕಿಬಿಡ್ತಿದ್ದೀನಿ. ಇದು ಸ್ಟೆಪ್ಪು ಸ್ವಲ್ಪ ಡೀಪಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಲೇಯರ್ ಜಾಸ್ತಿ ಡೀಪಾಗಿ ಕೊಟ್ಟಿಲ್ಲ, ಹಾಗಾಗಿ ಸ್ವಲ್ಪ ವಾಲ್ಯೂಮ್ ಇರೋ ಥರ ಬೇಕಂತೆ ಅವರಿಗೆ ಹೇರು. ಸೊ ಹಾಗಾಗಿ ನಾನು ಸ್ಟೆಪ್ನ ಅದರಲ್ಲಿ ವಾಲ್ಯೂಮ್ ಕೊಡೋ ಥರ ಮಾಡ್ಬೋದು ಕಟ್ಟಿಂಗ್ಸ್ನ. ಹಾಗಾಗಿ ನಾನು ಇವಾಗ ಸ್ಟೆಪ್ ಕಟ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೇಯರ್ ಕೊಟ್ಟಿದ್ದೀನಿ, ಇವಾಗ ನೆಕ್ಸ್ಟು ಸ್ಟೆಪ್ ಕಟ್ನ ಮಾಡ್ತೀನಿ. ಇದರಲ್ಲೂ ಕೂಡ ನಾನು ಹೇಳ್ದಂಗೆ ಸಿ ಸೆಕ್ಷನ್ನ ತೆಗೆದಿಟ್ಟು ನೀವು ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಇನ್ನೂ ಫಿನಿಶಿಂಗ್ ಬರುತ್ತೆ ಮತ್ತು ಕೈಯಲ್ಲೊಂದು ಗ್ರಿಪ್ ಸಿಗುತ್ತೆ. ಇವ್ರದ್ದು ಹೇರ್ ತುಂಬ ಥಿಕ್ನೆಸ್ ಇರೋದ್ರಿಂದ ನಂಗೆ ಹಾಗೆ ಕಟ್ ಮಾಡಲಿಕ್ಕಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು ಕ್ರಾಸಾಗಿ ತೊಗೊಂಡು ನಾನು 60 ಡಿಗ್ರಿ ಅಂದರೆ ಸ್ವಲ್ಪ ಮೇಲೆ ಇಟ್ಕೊಂಡೋಗಿ ಮೆಜರ್ಮೆಂಟ್ ತೊಗೊಂಡು ನಾನು ಗೈಡ್ಲೈನ್ನ ಫಾಲೋ ಆಗಿ ಎಕ್ಸ್ಟ್ರಾಸ್ ಇರೋ ಹೇರ್ನೆಲ್ಲ ಕಟಿಂಗ್ ಮಾಡ್ತಿದ್ದೀನಿ. ನೀವು ಗೈಡ್ಲೈನು ಫಾಲೋ ಆಗಬೇಕಂತ ಹೇಳಿದ್ನಲ್ವ, ಈಗ ಆಲ್ರೆಡಿ ನಾವು ಲೇಯರ್ ಕೊಟ್ಟಿದ್ದೀವಲ್ವ, ಆ ಕಟ್ ಬಂದು ನಮಗೆ ಗೈಡ್ಲೈನ್ ಆಗಿರುತ್ತೆ. ಅಲ್ಲಿರೋ ಎಕ್ಸ್ಟ್ರಾಸ್ನೆಲ್ಲ ನಾನು ಕಟ್ ಮಾಡ್ತಾ ಹೋಗ್ತೀನಿ. ಪ್ರತಿ ಸಲನೂ ಸ್ವಲ್ಪನೇ ಕ್ವಾಂಟಿಟಿ ಹೇರ್ನ ತೊಗೋಬೇಕು. ತುಂಬ ತಿಕ್ಕಾಗೆಲ್ಲ ತೊಗೊಂಡ್ರೆ ಕಟಿಂಗಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಹಾಗಾಗಿ ತಿನ್ ಲೇಯರ್ ನೀವಿಲ್ಲಿ ನೋಡ್ಬೋದು, ಒಂದು ಲೈನ್ ಕ್ರಿಯೇಟ್ ಆಗುತ್ತೆ ನೋಡಿ, ನಾನು ಅಲ್ಲಿ ತೆಗೆದಿರೋದು ಅದು ನೀಟಾಗಿ ಕೈಯಲ್ಲಿ ಇಟ್ಕೊಂಡು ಎಕ್ಸ್ಟ್ರಾಸ್ ಮಾತ್ರ ಇಲ್ಲೂ ಕೂಡ ನಾನು ಗೈಡ್ಲೈನ್ನ ಫಾಲೋ ಆಗ್ತಿದ್ದೀನಿ. ಎಕ್ಸ್ಟ್ರಾಸ್ ಏನಿದೆಯಾ ಹೇರ್ ಅದನ್ನು ನೀಟಾಗಿ ಬಾಚಿಕೊಂಡು ನಂತರ ನಾನು ಕೆಳಗಡೆ ಎಲ್ಲ ಫಿನಿಷ್ ಮಾಡಿ ಸಿ ಸೆಕ್ಷನಲ್ಲಿ ತೆಗೆದಿಟ್ಟಿದ್ದೀನಲ್ಲ, ಅದನ್ನು ಕೂಡ ಇವಾಗ ನಾನು ತೊಗೊಂಡು ಸೇಮ್ ಇವಾಗ ನಾನು 60 ಡಿಗ್ರಿ ಅಂದಾಜಿಗೆ ಒಂದು 60 ಡಿಗ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು 90 ಡಿಗ್ರಿಗೆ ಹೋಗೋಣ. ಅಂದರೆ 90 ಡಿಗ್ರಿ ತುಂಬ ಆಗುತ್ತೆ ಅವರಿಗೆ. ಅಂದರೆ 90 ಡಿಗ್ರಿ ಅಂದರೆ ಫುಲ್ ಸ್ಟ್ರೈಟಾಗಿ ಇಟ್ಕೊಂಡು ಮೇಲೆ ಕಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಆ ಥರ ಕಟ್ ಮಾಡಿದ್ರೆ ತುಂಬ ಡೀಪ್ ಆಗಿಬಿಡುತ್ತೆ, ನಂಗೆ ಅಷ್ಟು ಬೇಡ ಅಂದರು. ಸೊ ಹಾಗಾಗಿ ನಾನು ಸ್ವಲ್ಪ ಕೆಳಗಡೆ, ಅಂದರೆ ತುಂಬ ಮೇಲೂ ಇಲ್ಲ ತುಂಬ ಕೆಳಗೂ ಇಲ್ಲ, ಆ ಥರ ಇಟ್ಕೊಂಡು ನಾನು ಸೇಮ್ ಅಗೇನ್ ಗೈಡ್ಲೈನ್ ಫಾಲೋ ಆಗ್ತಿದ್ದೀನಿ. ನೀವಲ್ಲಿ ನೋಡ್ಬೋದು ಎಕ್ಸ್ಟ್ರಾ ಹೇರ್ ಕಾಣಿಸ್ತಿದೆಯಲ್ಲ, ಆ ಹೇರ್ನ ಮಾತ್ರ ಕಟ್ಟಿಂಗ್ ಮಾಡ್ಕೊಬೇಕು. ಈಗ ಆಲ್ರೆಡಿ ಕಟ್ ಮಾಡಿರೋ ಹೇರ್ನ ನೀವು ಗೈಡ್ಲೈನ್ನ ಯಾವುದೇ ಥರ ಕಟ್ ಮಾಡೋ ಹಾಗಿಲ್ಲ, ಎಕ್ಸ್ಟ್ರಾ ಹೇರ್ನ ಮಾತ್ರನೇ ಕಟ್ ಮಾಡಬೇಕು. ಸೊ ಮತ್ತೆ ಈ ಕಡೆಯಿಂದನೂ ಮತ್ತೆ ಆ ಕಡೆಯೂ ಸೇಮ್ ಪ್ರಾಸೆಸ್ಸು. ಇವಾಗ ನಾನು ಕೆಳಗೆ ಹೆಂಗೆ ತೊಗೊಂಡೆ ಅಲ್ವಾ ಹೇರ್ ಉದ್ದಕ್ಕೆ, ಅದೇ ಥರನೇ ತೊಗೋಬೇಕು. ಇಲ್ಲಿ ಮತ್ತೆ ನಾವು ಕ್ರಾಸಾಗಿ ಇಟ್ಕೊಂಡೆಲ್ಲ ಕಟ್ ಮಾಡಿದರೆ ಶೇಪ್ ಹೋಗುತ್ತೆ. ಇವಾಗ ಕೆಳಗೆ ನಾನು ಹೆಂಗೆ ಇಟ್ಕೊಂಡು ಕಟ್ ಮಾಡಿದೆ ಅಲ್ವಾ, ಅದೇ ಸೆಕ್ಷನ್ನಲ್ಲಿ ಅದೇ ಥರನೇ ಪಾರ್ಟಿಷನ್ನ ಕೂಡ ತೊಗೋಬೋದು. ಇದು ನಿಮಗೆ ತುಂಬಾ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ. ನಿಧಾನಕ್ಕೆ
ಸ್ಕಿಪ್ ಮಾಡ್ದಿರೋ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ಫ್ರಂಟ್ ಕಟ್ಟು ನಂದು ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ ಅನ್ಕೊತೀನಿ. ಫ್ರಂಟ್ ಕಟ್ಟು ನೋಡಿ ಅವ್ರನ್ನ ಕೇಳಿ ಹಿಂದೆಗಡೆ ಗೈಡ್ಲೈನ್ನ ತೊಗೊಂಡು ಅಗೇನ್ ನಾನು ಮುಂದೆಗಡೆನೂ ಗೈಡ್ಲೈನ್ ಅವ್ರನ್ನ ಕೇಳಿ ಎಲ್ಲಿ ತನಕ ಹೇರ್ ಬೇಕು ಕೇಳಿ ನಾನು ಆ ಶೇಪಲ್ಲೇ ಲೇಯರ್ನ ಕೊಡ್ತಿದ್ದೀನಿ ಫ್ರಂಟಲ್ಲಿ ಕೂಡ. ಅಗೇನ್ ಲೆಫ್ಟ್ ಸೈಡ್ ಕೂಡ ಕಟ್ ಮಾಡಿಕೊಂಡೆ ನಾನು, ಅದು ವಿಡಿಯೋ ಮಿಸ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಬಂದು ನಾನು ಹೇರ್ನ ಸೆಟ್ಟಿಂಗ್ ಮಾಡ್ತಿದ್ದೀನಿ. ಸೊ ಕಟ್ಟಿಂಗ್ ಎಲ್ಲ ಮುಗೀತು, ಹೇರ್ನ ಸೆಟ್ ಮಾಡ್ತಿದ್ದೀನಿ ನಾನು. ಎಷ್ಟಾ ಸೂಪರ್